ಚಾನೆಲ್ ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಗೈಸ್, ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಐ ನೋ ನಾಳೆನೆ ವರಮಹಾಲಕ್ಷ್ಮಿ ಹಬ್ಬ. ನೀವು ಇವತ್ತು ಈ ವ್ಲಾಗ್ ನ ಹಾಕ್ತಾ ಇದೀರಾ, ಮುಂಚೆನೆ ಹಾಕಿದ್ರೆ ಹೆಲ್ಪ್ ಆಗೋದಲ್ವಾ ಅಂತ. ಸೊ ಹೌದು, ತಪ್ಪು ನಂದೇನೆ. ಬಿಕಾಸ್ ನಾನು ಸ್ವಲ್ಪ ಲೇಟ್ ಆಗಿ ಶಾಪಿಂಗ್ ಮಾಡಿದೆ ಇವಾಗ ಮೊನ್ನೆನೆ. ಸೊ ಅದಕ್ಕೆ ಇವತ್ತು ಹಾಕ್ತಿರೋದು. ಅಂಡ್ ನೆಕ್ಸ್ಟ್ ಬಂದು ಮೀಶೋ ಅಂತ ಕೆಲವೊಂದು ಐಟಮ್ಸ್ ನ ಆರ್ಡರ್ ಮಾಡಿ ಸದ್ಯಕ್ಕೆ ಇವಾಗ ಬಂತಲ್ಲ ಒಂದು ಸಮಾಧಾನ ಗೈಸ್. ಸೊ ಲೇಟ್ ಆಗಿ ಬಂದಿರೋ ಕಾರಣ ಅದು ಕೂಡ ಉಂಟು. ಅಂಡ್ ಸೆಕೆಂಡು, ಇಫ್ ಇನ್ ಕೇಸ್ ನೀವು ಇವಾಗ ಪರ್ಚೇಸ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಮೇ ಬಿ ಗಣೇಶ ಹಬ್ಬಕ್ಕಾಗಿರ್ಲಿ ಅಥವಾ ಮುಂದೆ ಬರೋ ಹಬ್ಬಕ್ಕೆಲ್ಲ ಯೂಸ್ ಆಗುತ್ತೆ. ಅಥವಾ ಯಾರು ನೆಕ್ಸ್ಟ್ ವೀಕ್ ನಂತರ, ಎಸ್ ಗೈಸ್, ನಾನು ವರಮಹಾಲಕ್ಷ್ಮಿ ಹಬ್ಬ 28ನೇ ತಾರೀಕು ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಯಾರೆಲ್ಲ 28ನೇ ತಾರೀಕು ಅಥವಾ ನೆಕ್ಸ್ಟ್ ವೀಕ್ ಸೆಲೆಬ್ರೇಟ್ ಮಾಡ್ತೀರಾ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಯಾರು ಪರ್ಚೇಸ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು. ಬಿಕಾಸ್ ಐಡಿಯಾ ಬರುತ್ತಲ್ವಾ. ಸೊ ಆ ರೀತಿ. ಸೊ ಕೆಲವೊಂದು ಐಟಮ್ಸ್ ಎಲ್ಲ ತಗೊಂಡಿದ್ದೀನಿ ಗೈಸ್. ಅಂಡ್ ಮೀಶೋ, ಚಿಕ್ಕಪೇಟೆ ಎಲ್ಲಾನು ಮಿಕ್ಸ್ ತಗೊಂಡಿದ್ದೀನಿ. ಇದು ಒಂದು ಮಾತ್ರ ಅಲ್ಲ. ಸೊ ಫಸ್ಟ್ ಬಂದು ಇದೇ ಮುಂದೆ ಇದೆ. ಸೊ ಫಸ್ಟ್ ಬಂದು ಈ ಒಂದು ಫ್ಲವರ್ಸ್, ಈ ತರ ಡೆಕೋರೇಷನ್ ಫ್ಲವರ್ಸ್ ನ ತಗೊಂಡಿದ್ದೀನಿ. ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಟೋಟಲ್ 10 ಇದೆ ಈ ತರ. ಇದು ಏನಂತಾರೆ, ಇದನ್ನ ಹ್ಯಾಂಗಿಂಗ್ ಫ್ಲವರ್ಸ್ ಟೋಟಲ್ 10 ಇದೆ. ಈ 10ಕ್ಕೆ ನಾನು 400 ರೂಪಾಯಿ 450 ಹೇಳಿದ್ರು, 400 ರೂಪಾಯಿ ಕೊಟ್ಟಿದ್ದೀನಿ. ಇವಾಗ ಸ್ವಲ್ಪ ಪೀಕ್ ಅಲ್ವಾ, ಡಿಮಾಂಡ್ ಜಾಸ್ತಿ ಇದೆ. ಸೊ ಅದಕ್ಕೆ ಸರಿ ಆಯ್ತು ಅಂತ ಅನ್ಕೊಂಡು ಕೊಟ್ಟೆ ನಾನು. ಸೊ ಈ ತರ ಹ್ಯಾಂಗಿಂಗ್ಸ್ಗೆ, ಬ್ಯಾಕ್ಗ್ರೌಂಡ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಕೊಟ್ಟಿದ್ದೀನಿ, ತಗೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಬಂದು ಇದು. ಸೊ ಇದು ಬಂದು ಒಂಥರ ತೋರಣ ತರ ಗೈಸ್, ನೋಡ್ಬೋದು. ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿದೆ ಇದು, ಈ ತರ ತೋರಣ. ಸೊ ಈ ತರ ಕೂಡ ತಗೊಂಡಿದ್ದೀನಿ. ಅಂಡ್ ಇದಕ್ಕೆ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಗೈಸ್, ನಿಜವಾಗ್ಲೂ. ಫಸ್ಟ್ ಇದು ಓಪನ್ ಮಾಡಬೇಕು ಅಂತ. ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವಿಚ್ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇದನ್ನ ತಗೊಂಡಿದ್ದೀನಿ ಅಂತ. ಬಿಕಾಸ್ ನನಗೆ ನಂಬಕ್ ಆಗ್ತಾ ಇಲ್ಲ. ಓಕೆ, ಜಾಸ್ತಿನೂ ಏನಂತಾರೆ, ಕುಯ್ಯೋದು ಬೇಡ ಅಲ್ಲ ರೀ, ಜಾಸ್ತಿನೂ ಹೇಳ್ಕೊಡೋದು ಬೇಡ. ಬಟ್ ಲೆಟ್ ಮಿ ಓಪನ್ ಇಟ್. ಅದು ಚಾಕು ತರಬೇಕು, ಚಾಕುನ ಕತ್ರಿನ ತರಬೇಕು. ಎದ್ದೋಗು. ಇಲ್ಲ 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 ರಾತ್ರಿ ಎಷ್ಟು 12 ಗಂಟೆಗೆ ನಿದ್ದೆ ಮಾಡ್ತಾ ಕರ್ಕೊಂಡ್ ಹೋಗ್ಬಿಟ್ಟು ಡ್ರಾಮಾ ತೋರಿಸ್ತಾ ಇದೆಯಾ? ನಾಳೆ ಬೆಳಗ್ಗೆ ವ್ಲಾಗ್ ಹೋಗ್ಬೇಕು. ಇವತ್ತು ನೈಟ್ 12 ಗಂಟೆಗೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. 12 ಗಂಟೆಗಲ್ಲ, 11:20ಕ್ಕೆ. ಸರಿ, ಬಾರಿ ಪ್ಲೀಸ್ ಬೇಬಿ, ಪ್ಲೀಸ್. ಎದ್ದು ಜೋಗ ಎದ್ದು ಬಾ, ಅವ್ರ ಸರ್ ಮಾಡಬೇಕು. ಬಾ ಎದ್ದು, ಕಮ್ ಕೆಡ ನೆನಪಿರಲಿ. ಕರೆಕ್ಟ್. ಬಿದ್ದೋಗೋದು ಹುಷಾರು, ಫ್ರಜಾಯಿಲ್. ಹೋಗು ನೆನಪಿರ್ಲಿ. ಓಕೆನಾ? ತಗೊಂಡ ಅದು ಕತ್ರಿನ ಕಟ್ ಮಾಡೋದು, ಚಾಕು ತಾನೆ ತಗೊಬೇಕು. ಮಾಡ್ತೀನಿ, ನನ್ನ ಇಷ್ಟ, ನನ್ನ ಕತ್ರಿ, ನನ್ನ ಐಟಮ್ಸ್. ನಿಂಗೆ ಯಾಕೆ? ನಾನು ಹೆಂಗಾದ್ರೂ ಕಟ್ ಮಾಡ್ತೀನಿ. ಸರಿ ಮಾಡಮ್ಮ. ಗೈಸ್, ಈ ತರ ಇದೆ. ಓಕೆನಾ? ಸ್ವಲ್ಪ ಝೂಮ್ ಮಾಡ್ರಿ ಇದನ್ನೆಲ್ಲ. ಸೊ ಇದು ಏನು ಅಂತಂದ್ರೆ, ಹೇಳಮ್ಮ ಏನದು? ಓ ಇದು. ಓಕೆ. ಎಷ್ಟು ಚಂದವಾಗಿ ಪ್ಯಾಕ್ ಮಾಡೋರಿ ಪಾಪ. ಪ್ಯಾಕ್ ಫಸ್ಟ್ ಕರೆಕ್ಟಾಗಿ ತೆಗಿ. ಹೆಂಗ್ ತೆಗಿಲಿ? ಹಿಡ್ಕೊ. ಫಸ್ಟ್ ಅದೇ ಕ್ಲೀನಿಗೆ. ನೆಕ್ಸ್ಟ್ ಇಷ್ಟೇ ಬಂದೈತೆ. ನಾನು ಅದೇ ಅನ್ಕೋತಾ ಇದ್ದೀನಿ. ನಾನು ಸ್ವಲ್ಪ ದೊಡ್ಡದಾಗಿ ಬಂದಿರೋದು ಅನ್ಕೊಂಡಪ್ಪ. ನಾನು ಹಂಗೆ ಅನ್ಕೊಂಡೆ. ಇದು ಯಾವ್ದು ಬಂದಿದ್ದು? ನೆನ್ನೆ ಅಲ್ಲ, ಇವತ್ತು ಬಂದಿರೋದು. ಸೊ ಈ ಒಂದು ಮಡಿಕೆ ಇರುತ್ತಲ್ಲ, ಈ ತರ ಒಂದು ಮಡಿಕೆನ ತಗೊಂಡಿದೀನಿ. ಹೆಂಗಿದೆ ರೀ? ಚೆನ್ನಾಗಿದೆ, ಬಟ್ ಚಿಕ್ಕದಾಯ್ತು ಅನ್ಸ್ತೈತೆ. ನಂಗೆ ಚಿಕ್ಕದಾಗಿ ಅನ್ಸುತ್ತೆ, ಯಾಕಂದ್ರೆ ಸ್ವಲ್ಪ ದೊಡ್ಡದಿರ್ಬೇಕಾಯ್ತು. ಸ್ವಲ್ಪ ತುಂಬಾನೇ ಚಿಕ್ಕದಾಗೋಯ್ತು. ಸೈಜ್ ಚೆಕ್ ಮಾಡ್ಬೇಕು ತಾನೆ ನೀನು ತಗೋಬೇಕಾದ್ರೆ. 200 ರೂಪಾಯಿ ರೇಟ್ ಕಡಿಮೆ ಇದೆ ಅಂತ ತಗೊಂಡೆ. ಸೈಜ್ ನೋಡಿಲ್ಲ, ಪ್ರೈಸ್ ನೋಡ್ಬಿಟ್ಟು ತಗೊಂಡೆ ನಾನು. ಹೆಂಗೆ ಸೈಜ್ ನೋಡಿಲ್ಲ, ಪ್ರೈಸ್ ನೋಡ್ದೆ. ನಿಮ್ ಅದೇ ಖುಷಿಯಲ್ಲಿ ಸೀರೆ ತಗೊಂಡ್ಬೇಕಾದ್ರೆ ಹೇಗೆ ಮಾಡೋದು ಹೇಳಿ ಇವಾಗ? ಚೆನ್ನಾಗಿದೆ ಗೈಸ್, ನೋಡಿ ಈ ತರ ಇದೆ. ಹೆಂಗಿದೆ? ಚೆನ್ನಾಗಿದೆ. ಸೊ ಎಸ್, ಇದು ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ, ಓಪನ್ ಮಾಡ್ಬೇಕು ಅಂತ. ಲೆಟ್ ಮಿ ಕೀಪ್ ಇಟ್ ಓವರ್ ಹಿಯರ್. ನನ್ನ ಮಗ ನೋಡ್ಬಿಟ್ರೆ ಒಂದೇ ನಿಮಿಷಕ್ಕೆ ಅಷ್ಟೇ. ಮಲ್ಗಕ್ಕಿಂತ ತುಂಬಾ ಚಿಕ್ಕದಾಯ್ತು. ತುಂಬಾ ಚಿಕ್ಕದಾಗೈತಲ್ವಾ? ಏನ್ ಮಾಡ್ಲಿ? ಏನು ಮಗಾತ ಅಷ್ಟೇ. ಈ ವರ್ಷ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಷ್ಟೇ. ನೆಕ್ಸ್ಟ್ ಇಯರ್ ಇವಾಗ ಹೇಳ್ದಲ್ಲ, ಅದೇ ಬೆನ್ನಿಗೆ ತಗೊಂಡು ಪೇಂಟ್ ಹೊಡ್ಕೊಳ್ಳಿ ಅಂತ. ಹೊಡಿ ಅಂತ ಸುಮ್ಮನೆ ಇರು. ಸರಿ, ನಾವು ಹೆಂಗೆ ನಿಜ ಹೇಳ್ಬೇಕಾದ್ರೆ ರೋಡ್ ಸೈಡ್ ತುಂಬ ಜನ ಮಾಡ್ತಾ ಇರ್ತಾರೆ. ದೊಡ್ಡ ಮಡಿಕೆ ತಗೊಂಡು ನೀನು ಪೇಂಟ್ ಹೊಡ್ಕೊ, ಸರಿನಾ? ನೀವೇನ್ ಮಾಡ್ತೀರಾ? ನೀವು ಪೇಂಟ್ ಹೊಡಿಬೇಕಾದ್ರೆ ಪೇಂಟ್ ಎತ್ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಸೊ ದಟ್ಸ್ ಓಕೆ ಗೈಸ್. ಇದು ಕೂಡ ನಾನು ಆ ಥರದ್ದು ಎರಡು ಆರ್ಡರ್ ಮಾಡಿದೆ, ಈ ಕಡೆ ಮತ್ತೆ ಈ ಕಡೆ ಇರೋಕ್ಕೆ. ತುಂಬಾ ಅಂದ್ರೆ ಅಟ್ಲೀಸ್ಟ್ ಒಂದು ಇಷ್ಟಾದ್ರೂ ಎಕ್ಸ್ಪೆಕ್ಟ್ ಮಾಡಿದೆ. ಇಷ್ಟು ಬಂದೈತೆ, ಪರವಾಗಿಲ್ಲ. ಆದ್ರೂ ಇಡ್ತೀನಿ ಗೈಸ್. ಇವಾಗ ತಗೊಂಡಿದ್ದೀನಿ ಅಂತ ಇಡ್ತೀನಿ, ರಿಟರ್ನ್ ಅಂತ ಕೊಡಲ್ಲ ನಾನು. ಅಂಡ್ ನೆಕ್ಸ್ಟ್ ಬಂದು
ಲಕ್ಷ್ಮಿಗೆ ಈ ತರ ದೀಪ ಹಚ್ಬೇಕಂತೆ, ತುಪ್ಪದ ದೀಪ ಹಚ್ಚೋಣ ಅಂತ ಈ ತರ ತುಪ್ಪ ತಗೊಂಡಿದೀನಿ. ನೀವ್ ಅನ್ಕೋತೀರಾ ಯಾಕೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಅಂತ, ಬಟ್ ಮೀಶೋ ಸ್ವಲ್ಪ ಕಡಿಮೆ ಪ್ರೈಸ್ ಇತ್ತು, ಅದಕ್ಕೆ ನಿಮ್ಗೆ ತಗೊಂಡಿದ್ದು. ಆದ್ಮೇಲೆ ಸೊ ಇದು ಬಂದು ಇದು ಏನು ಅಂತ ಗೆಸ್ ಮಾಡ್ಬೋದು. ನಿಮ್ಮ ಪ್ರೀತಿಯ ಮೀನ್ಗಳಿಗೆ ಪೆಬಲ್ಸ್ ನ ಆರ್ಡರ್ ಮಾಡಿದೆ. ಸ್ಟೋನ್ಸು, ಕಲರ್ ಕಲರ್ ಸ್ಟೋನ್ಸು. ನನಗೆ ಹೇಳದ್ ನಾ ಮಾಡಕ್ಕೆ. ಅದು ಕ್ಲೀನ್ ಮಾಡಿದೆ ಯಾರು ಡೈಲಿ? ಇಲ್ಲ ಕ್ಲೀನ್ ಮಾಡಿದೆ ಯಾರು? ನಾನೇನೋ ನೀನ್ ಖುಷಿ ಪಡ್ತೀಯ ಅಂತ ಅನ್ಕೊಂಡೆ. ಎಷ್ಟು ಗೊತ್ತಾ ನಿಮಗೆ ಒಪ್ಪು. ಆ ಫಿಶ್ ತಂದಾಗ ಮುಂದಿನ ಬೌಲ್ ನೀರು ಚೇಂಜ್ ಮಾಡಿದ್ಯಾ? ಫಿಶ್ ತಂದಿದ್ ಯಾರು? ನಾನು. ಅದಕ್ಕೆ ಯಾರು ಚೇಂಜ್ ಮಾಡ್ಬೇಕು? ಇವಾಗ ಪೆಬಲ್ಸ್ ತಿಂತ ಇದ್ದ, ನೀನ್ ನೀನ್ ಚೇಂಜ್ ಮಾಡ್ತೀಯಾ? ಬೇಡ, ಹಾಕ್ಬೇಡ ಬಿಡು. ಬೇಡ ಬಿಡು. ಬೇಡ ಬಿಡು. ಓಕೆನಾ? ಅಂಡ್ ಏನ್ ಗೊತ್ತಾ ನಿಮ್ಗೆ, ದೂರ್ಗ ಫ್ರೆಂಡ್ಸ್, ಇದು ನಾನು ಒಂಥರ ತೋರಣ ತರ ಆರ್ಡರ್ ಮಾಡಿದ್ದೆ. ತುಂಬಾ ಕಲರ್ಫುಲ್ ಆಗಿ ಬಂದಿದೆ ಅಲ್ವಾ? ಐ ಥಿಂಕ್ ದಿಸ್ ಇಸ್ ನೈಸ್. ಈ ತರ ಇದು ಎಲ್ಲಿಗೆ ಹಾಕೋದಿದು? ಇಲ್ಲಿಗೆ. ಓಕೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ? ಇಲ್ಲಿ ಮೊದಲು ವಿಡಿಯೋ ಸಕದ ಕಾಣಿಸ್ತಾ ಐತೆ. ಅದು ಕಲರ್ ಇದೆಲ್ಲ ಕಲರ್ ವಿಚ್ ಕಲರ್ ಡು ಯು ಚೂಸ್ ತರ ಮಧ್ಯೆ ನೋಡಿ ಪ್ಯಾರೆಟ್ ಎಲ್ಲ ಕೊಟ್ಟಿದ್ದಾರೆ ಡಿಸೈನ್. ಗೈಸ್ ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ನೋಡಿ ಈ ತರ, ಈ ತರ ಹಂಗಿಂಗಂದ್ರೆ ಆನಿಯನ್ ನೋಡಿ ಸೆಲೋ ಟೇಪ್ ತರ ಬರುತ್ತಲ್ಲ, ಟೇಪ್ ಅನ್ಸ್ತಾ ಐತೆ. ಚೆನ್ನಾಗಿತ್ತಾ? ಕ್ಲಾಡಿಂಗ್ ಹೆಂಗ್ ಕಾಣಿಸ್ತೈತೆ? ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಸೊ ಎಸ್ ಗೈಸ್, ನಾನು ನಿಮ್ಗೆ ಇದು ಝೂಮ್ ಅಲ್ಲಿ ಸ್ವಲ್ಪ ತೋರಿಸ್ತೀನಿ ನೋಡಿ. ಇದು ಈ ತರ ಫಿನಿಶಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ, ಹೌದು. ಸಣ್ಣ ಸಣ್ಣದು ಈ ಥರ ಪ್ಯಾರೆಟ್ ಥರದ್ದು ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಬೆಲ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಫಿನಿಶಿಂಗ್ ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ವಾ ರೀ? ತುಂಬ ಇಷ್ಟ ಆಯ್ತು ನನಗೆ. ಚೆನ್ನಾಯ್ತಾ? 10 on 10 ಇದು 10 on 10 ಒಪ್ಪತ್ತೆ. ಈ ಥರ ಸೇಮ್ ಇನ್ನೊಂದು ಸೆಟ್ ಬಂದಿದೆ. ಏನು ಎರಡು ಆರ್ಡರ್ ಮಾಡಿದ್ದೆ? ಅಲ್ಲ, ಎರಡಲ್ಲ, ಇದಕ್ಕೆ ಜೋಡಿ ಅನ್ಸುತ್ತೆ, ಇದರ ಸೈಡ್ಗೆ ಹಿಂಗೆ. ಓಕೆ ಓಕೆ. ಇದು ನಾನೇನು ಓಪನ್ ಮಾಡಿಲ್ಲ ಬಿಕಾಸ್ ಸೇಮ್ ಡಿಸೈನ್ ಇದೆ. ಗೈಸ್, ಇದು ಮಾತ್ರ ನಿಜ ತುಂಬಾ ಚೆನ್ನಾಗಿದೆ ಅಂಡ್ ನಿಜ ನಿಮಗೆ ಇಷ್ಟ ಕೂಡ ಆಗುತ್ತೆ. ಸೊ ಎಸ್, ಸೊ ಇಲ್ಲಿ ನೋಡ್ಬೋದು ನನ್ನ ಮುದ್ದು ಲಕ್ಷ್ಮಿ, ನನ್ನ ಬಂಗಾರಿ, ನನ್ನ ರಾಜ್ಕುಮಾರಿ, ನನ್ನ ಮಗಳು, ನನ್ನ ತಾಯಿ, ನನ್ನ ದೇವರು, ನನ್ನ ಲಕ್ಷ್ಮಿ. ಗೈಸ್, ಇದಕ್ಕೆ ನಾನು ಇದನ್ನ ತಂದಿದ್ದೀನಿ. ಈ ಥರ ಒಂದು ಏನಂತಾರೆ ಇದನ್ನ, ಚೌಳಿಗೆ ಮನೆ ಏನಂತೀವಲ್ಲ ಆ ಥರ. ಸೊ ನೋಡಿ ಗೈಸ್, ಚೆನ್ನಾಗಿ ಕಾಣಿಸಿದ್ಯಾ ರೀ? ಇದು ಚೌಳಿಗೆ ಮನೆ ಪುಟಾಣಿದು ಹಾಗೂ ನನ್ನ ಲಕ್ಷ್ಮಿ. ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ನನ್ನ ಲಕ್ಷ್ಮಿ ನೋಡ್ಬೋದು, ನನ್ನ ಲಕ್ಷ್ಮಿ ಕೂದು ಕೂಡ ಎಷ್ಟು ಉದ್ದ ಚೆನ್ನಾಗಿ ದೊಡ್ಡದಾಗಿದೆ. ಆ್ಯಂಡ್ ಲಕ್ಷ್ಮಿ ಮುಖ ಕೂಡ ನೋಡ್ಬೋದು ಗೈಸ್, ಒಂಥರ ಕಳೆ ಅಂದರೆ ಎದ್ದು ಕಾಣಿಸ್ತೈತೆ ನನ್ನ ಲಕ್ಷ್ಮಿ. ತುಂಬ ಚೆನ್ನಾಗಿದೆ ಇದ್ರ ಫಿನಿಶಿಂಗ್ ಎಲ್ಲ. ಹಾಗೂ ಇದು ಚೌಳಿಗೆ ಮನೆ ಕೂಡ ಗೈಸ್, ತುಂಬಾ ಸಿಂಪಲ್ ಮತ್ತು ತುಂಬ ಚೆನ್ನಾಗಿದೆ ಗೈಸ್ ಅಲ್ಲ? ನೋಡೋಕ್ಕೆ ಒಂಥರ ಸಖತ್ತಾಗಿ ಕ್ಯೂಟಾಗಿ ಅನಿಸ್ತಿದೆ. ಸೊ ಈ ಥರ ತಗೊಂಡೆ ನಾನು. ಇದ್ರದ್ದು ಅಡ್ರೆಸ್ ನಾನು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಓಕೆನಾ? ಸೊ ಇವರಲ್ಲಿ ತುಂಬ ಐಟಮ್ಸ್ ನಿಮಗೆ ಸಿಗುತ್ತೆ, ಲೈಕ್ ತುಂಬ ಬ್ರಾಸ್ ಅಥವಾ ಕಂಚಿನ ಐಟಮ್ಸ್ ಏನಂತೀವಲ್ಲ, ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ, ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಸೊ ಇದೊಂದು ಚೌಳಿಗೆ ಮನೆ ಮತ್ತು ನನ್ನ ಲಕ್ಷ್ಮಿ ಇಲ್ಲಿ ಕೂರಿಸ್ತೀನಿ. ಚೆನ್ನಾಗಿ ಕಾಣಿಸುತ್ತೆ ರೀ? ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಬಾಗಿಲಿಗೆ ತೋರಣ ತಗೊಂಡಿದ್ದೀನಿ. ಈ ಥರ ನಾನು ತೋರಣ ಏನು ಓಪನ್ ಮಾಡ್ತಾ ಇಲ್ಲ ಇವಾಗ. ಇದು ಓಪನ್ ಮಾಡಿದ್ರೆ ಫುಲ್ ಇದ್ರದ್ದು ಭತ್ತ ಏನಂತಾರೆ ಎಲ್ಲ ಬೀಳುತ್ತೆ, ಅದಕ್ಕೆ ಓಪನ್ ಮಾಡ್ತಾ ಇಲ್ಲ. ಬಟ್ ತೋರಣ ಎಲ್ರಿಗೂ ಗೊತ್ತೇ ಇದೆ. ಸೊ ಇದು ಬಂದು ಚಿಕ್ಕಪೇಟೆನೇ ತಗೊಂಡಿರೋದು. 3 ತಗೊಂಡೆ, ನಮ್ಮ ದೇವ್ರ ಮನೆಗೊಂದು ಹಾಗೂ ಬಾಗಿಲಿಗೆ, ಅಲ್ಲ 3 ಅಲ್ಲ 2 ತಗೊಂಡಿರೋದು. ನಮ್ಮ ಬಾಗಿಲು ಆ್ಯಕ್ಚುಲಿ ಸ್ವಲ್ಪ ಲೆಂತ್ ಇದೆಯಲ್ಲ, ಸೊ ಐ ಗೆಸ್ ಒಂದು ಸಾಲಲ್ಲ ಅನ್ಕೋತೀನಿ. ಇದು 4 ಅಡಿದು. ನಮ್ಮ ಬಾಗಿಲು ಎಷ್ಟು ಅಡಿ? 5 ಅಡಿನಾ? 4 ಅಡಿ ಇರಲ್ಲ ಅದು. ಅವ್ರು 4 ಅಡಿ ಅಂತ ಹೇಳ್ಕೊಡ್ತಾರೆ. ಚಾನ್ಸೇ ಇಲ್ಲ, ಇದು 4 ಅಡಿ ಇರಲ್ಲ ಅದು. ಏನಪ್ಪ, ಇಲ್ಲ ಅಂತಂದ್ರೆ ಯಾಮರ್ಸ್ಬಿಟ್ಟವ್ರು. 2 ಸೇರಿ ಜಾಯಿನ್ ಮಾಡ್ತೀನಿ ಅಷ್ಟೇ. ಸೊ ಇದು ನಾನು ತೋರಣಕ್ಕೆ ನಾನು ಬಂದು 300 ರೂಪಾಯಿ ಒಂದು, ಅಂದ್ರೆ 2 ಸೇರಿ 600 ರೂಪಾಯಿ ಕೊಟ್ಟಿದ್ದೀನಿ. ಹೌದಾ? ಹೌದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ತುಂಬಾ ಕ್ಯೂಟ್ ಆಗಿದೆ ಗೈಸ್. ನಾನು ಆಕ್ಚುಲಿ ಅಕ್ಕ ಫಸ್ಟ್ ಅಲ್ಲ
ಹಳೆ ಮನೆ ಬಾಡಿಗೆ ಮನೆಗೆ ಇದ್ಲಲ್ಲ ಅವಾಗ ಇದನ್ನ ಯೂಸ್ ಮಾಡ್ತಾ ಇದ್ದಿಲ್ಲ. ನಾನು ಅವಾಗ ಅನ್ಕೊಂಡೆ ಇವೆಲ್ಲ ಬೇಕಾ ಅಂತ. ಬಟ್ ಇವಾಗ ನನಗೆ ಅನ್ಸಿದೆ ನಂದೇ ಅಂತ ಒಂದು ದೇವ್ರ ಮನೆ ಸೆಪರೇಟ್ ಆಗಿ ಬಂದಾಗ ನನಗೆ ಇವಾಗ ಫೀಲ್ ಆಗ್ತಾ ಇದೆ ದಿಸ್ ಇಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೇನಪ್ಪಾ ಅಂತಂದ್ರೆ ತೋರಿಸ್ತೀನಿ ಇಲ್ಲಿ. ಕೆಲವೊಂದು ನಮಗೆ ಅನ್ಸುತ್ತೆ ಅವೆಲ್ಲ ಯಾಕೆ ಅಂತ, ಬಟ್ ನಮಗ ಆ ಟೈಮ್ ಆ ಸಿಚುವೇಶನ್ ಬಂದಾಗ ನಮ್ಗೆ ಅರ್ಥ ಆಗುತ್ತೆ ಹೌದು ಕರೆಕ್ಟ್ ಅಲ್ವಾ ಬೇಕಲ್ವಾ ಹಂಗ ಅನ್ಸುತ್ತೆ. ನೋಡಿ ಈ ತರ ಒಂದು ಪುಟಾಣಿ ಅಪ್ಡೇಟ್ ನಾನು ಕೊಡ್ತೀನಿ ಲಕ್ಷ್ಮಮ್ಮ ಯೂಸ್ ಮಾಡ್ತಾ ಇದ್ದಲ್ಲ ಇಲ್ವಾ ಅಂತ. ನೀವು ನಿಮ್ ಬ್ಲಾಗ್ ಅಲ್ಲಿ ಕೊಡ್ತೀರಾ? ನೀವೊಂದು ಬ್ಲಾಗ್ ಮಾಡ್ತೀರಾ ಈ ತರ ಫ್ರೆಂಡ್ಸ್? ಇವಾಗ ಏನಾದ್ರು ಒಂದು ಚೆಲ್ಲಿದ್ರೆ ಇವಾಗ ಗಂಧದ ಕಡೆ ಇದು ಇರುತ್ತಲ್ಲ ಅದು ಏನಂತಾರೆ ಅದನ್ನ ಬೂದಿ ತರ ಅದೇನಾದ್ರು ಇದೆ ಹಿಂಗ್ ವರ್ಸಕ್ಕೆ ಅಥವಾ ಮಣ್ಣು ಧೂಳು ಏನೋ ಇದ್ರಲ್ಲ ಇದ್ರ ಕ್ಲೀನ್ ಮಾಡಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ಬಟ್ಟೆಯಿಂದ ನೀವು ಹೊರಿಸಿದ್ರೆ ಅದು ಸ್ವಲ್ಪ ಇದಾಗುತ್ತೆ, ಬಟ್ ಈ ಬ್ರಷ್ ಇಂದ ಬಂದ್ರೆ ಫೈನ್ ಡಸ್ಟ್ ಪಾರ್ಟಿಕಲ್ಸ್ ಕೂಡ ಬರುತ್ತೆ. ಸೊ ತುಂಬಾ ಯೂಸ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ತಗೊಳ್ಳಿ. ಯಾಕೆ ನೀರ್ ಬಟ್ಟೆ ಹೊರಿಸಿದ್ರೆ ಫೈನ್ ಡಸ್ಟ್ ಪಾರ್ಟಿಕಲ್ಸ್ ಹೋಗಲ್ವಾ? ಇವಾಗ ಇದನ್ನ ಮಾಡಿದ್ದಾರೆ ಅಂತ ಅಂದ್ರೆ ಏನೋ ಸ್ವಲ್ಪ ಅವರು ಬುದ್ಧಿ ಇಟ್ಕೊಂಡೇ ಮಾಡಿರ್ತಾರೆ ತಾನೆ. ಇಲ್ಲ ನೀನ್ ತಗೊಂಡೆ ತಾನೆ, ನೀನ್ ಬುದ್ಧಿ ಇಟ್ಕೊಂಡು ತಗೊಬೇಕು ತಾನೆ. ಹೌದು ಬುದ್ಧಿ ಇಟ್ಕೊಂಡೇ ತಗೊಂಡೆ. ನಂಗೆ ಕ್ವಶನ್ ಆನ್ಸರ್ ಮಾಡು. ಬಟ್ಟೆಲಿ ಒರೆಸಿದ್ರೆ ಫೈನ್ ಪಾರ್ಟಿಕಲ್ಸ್ ಹೋಗಲ್ವಾ? ನಿಮಗೆ ಹೇಳೋದು ದಿವಸ ನೀವು ಪೂಜೆ ಮಾಡಿ ನಿಮಗೆ ಗೊತ್ತಾಗೋದೆ. ವರ್ಷಕ್ಕೊಂದ್ಸತಿ ಪೂಜೆ ಮಾಡೋರ್ಗೆ ಏನ್ ಗೊತ್ತಿರುತ್ತೆ? ಡೈಲಿ ಪೂಜೆಗೆ ಮುಂಚೆ ನೀನ್ ಕಸ ಗುಡಿಸ್ಕೊಳ್ಳೋರು ಯಾರು? ನಾನು ಇವೆಲ್ಲ ಹಾಕೋದೇ ಇಲ್ಲ. ಬಟ್ ನನ್ಗೇನ್ ಗೊತ್ತಾ ಫ್ರೆಂಡ್ಸ್, ನನಗೆ ಗ್ರೀನ್ ಕಲರ್ ಬೇಡ ಆಗಿತ್ತು. ನನಗೆ ಬ್ರೌನ್ ಕಲರ್ ಅಥವಾ ಗ್ರೇ ಕಲರ್ ಈ ತರ ಬೇಕಿತ್ತು. ಬಿಕಾಸ್ ಈ ಕಲರ್ ತುಂಬಾ ಕಣ್ಣಿಗೆ ಹಂಗೆ ಹೊಡಿತಾ ಇದೆ. ಬಟ್ ಅವ್ರ ಹತ್ರ ಬೇರೆ ಕಲರ್ ಆಪ್ಷನ್ಸ್ ಇರ್ಲಿಲ್ಲ. ಅದಕ್ಕೆ ಅಂದ್ರೆ ಪಿಂಕ್ ಇತ್ತು, ಪಿಂಕ್ ಬೇಡ ಅಂತ ಅನ್ಕೊಂಡು ಗ್ರೀನ್ ಕಲರ್ ತಗೊಂಡೆ. ಇದು ಬಂದು 70 ರುಪೀಸ್ ಚಿಕ್ಕಪೇಟೆಯಲ್ಲಿ ತಗೊಂಡಿರೋದು. ಇವಾಗ ನಾನು ತೋರಿಸೋ ಐಟಮ್ಸ್ ಎಲ್ಲ ಚಿಕ್ಕಪೇಟೆನೆ, ಓಕೆನಾ? ಅಂಡ್ ನೆಕ್ಸ್ಟ್ ಇದು ಬಂದು ನಿಜವಾಗ್ಲೂ ಎಷ್ಟು ಡಿಮಾಂಡ್ ಅಲ್ಲಿ ಇದೆ ಗೊತ್ತಾ ಈ ಒಂದು. ಲಿಟ್ರಲಿ ನೀವೊಂದು ಇವಾಗ ಇನ್ಸ್ಟಾಗ್ರಾಮ್ ಅಂತೂ ಪೂರ್ತಿ ಇವಾಗ ಬರೀ ವರಮಹಾಲಕ್ಷ್ಮಿ ಹಬ್ಬ ಅಂಡ್ ಹತ್ರಲ್ಲಿ ಆಲ್ಮೋಸ್ಟ್ ಒಂದು 7 ರಿಂದ 8 ಜನ ಇದೇ ತರದ ಒಂದು ಲಕ್ಷ್ಮಿದು ಇದು ಬ್ಯಾಕ್ ಅಲ್ಲಿ ಹಿಂಗ್ ಹಾಕ್ತಾರಲ್ಲ ಕೂದ್ಲಿಗೆ, ಏನಂತಾರೆ ಇದನ್ನೇ ಆಲ್ಮೋಸ್ಟ್ ಎಷ್ಟೊಂದು ಜನ ಯೂಸ್ ಮಾಡ್ತಾ ಇದಾರೆ. ಸೊ ನಾನು ಕೂಡ ಇದನ್ನ ತಗೊಂಡೆ. ನಂಗೆ ಆಕ್ಚುಲಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಇದ್ದು. 600 ರೂಪಾಯಿನೋ ಕೊಟ್ಟೆ, 650 ರೂಪಾಯಿನೋ ಕೊಟ್ಟೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ನಾಳೆ ಹಬ್ಬ ಇಟ್ಕೊಂಡು ನೆನೆ ಚಿಕ್ಕಪೇಟೆಗೆ ಹೋದ್ರೆ ಎಲ್ಲ ಡಿಮಾಂಡ್ ಜಾಸ್ತಿನೇ ಇದೆ. ಬಿಕಾಸ್ ಅಂಗಡಿಯವ್ರಿಗೂ ಗೊತ್ತು ಇವ್ರು ತಗೋತಾರೆ, ಬೇರೆ ಆಪ್ಷನ್ ಇಲ್ಲ ಅಂತ. ಹಾಗೂ ಅವರು ಕೂಡ ಇದೇ ಸೀಸನ್ ಅಲ್ವಾ, ಇದೇ ವ್ಯಾಪಾರ ಮಾಡಕ್ಕೆ ಇದೇ ಕರೆಕ್ಟ್ ಟೈಮ್ ಅಲ್ವಾ. ಸೊ ಫೈನ್ ಅಂತ ಅನ್ಕೊಂಡು ತಗೊಂಡೆ. ಅಂಡ್ ನೋಡ್ಬೋದು ಗೈಸ್, ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಝೂಮ್ ಮಾಡಿ ನೋಡಿ, ಈ ತರ ಚೆನ್ನಾಗಿದೆಯಾ? ಆಕ್ಚುಲಿ ಇದ್ರಲ್ಲಿ ಎಲ್ಲ ಇನ್ನೂ ತುಂಬಾ ಗ್ರ್ಯಾಂಡ್ ಆಗಿರೋದು ವರ್ಕ್ ಮತ್ತೆ ಸ್ಟೋನ್ಸ್ ಎಲ್ಲ ಇತ್ತು. ಬಟ್ ನನಗೆ ಅಷ್ಟೊಂದು ಓವರು ಬೇಕಾಗಿಲ್ಲ, ಇದು ಸಿಂಪಲ್ ಆಗಿ ಚೆನ್ನಾಗಿದೆ ಅಂತ ಅನ್ಕೊಂಡು ಇದನ್ನ ತಗೊಂಡೆ. ಅಂಡ್ ಇನ್ನೊಂದು ಗೈಸ್, ನೀವು ಹೇಳ್ತಿರೋ ಲಕ್ಷ್ಮಿ ಇಷ್ಟೊಂದು ಖರ್ಚು ಮಾಡ್ತಾ ಇದೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ಹೀಗೆ ಅಂತ. ದೇವ್ರು ಖರ್ಚು ಮಾಡ್ತಿರೋದು. ಅಂಡ್ ಅಂದ್ರೆ ನಾನು ದುರಾಸೆಯಿಂದ ನಾನು ಏನ್ ಮಾಡ್ತೀನಿ, ಓಕೆ ಇವಾಗ ನಾನು 10 ರೂಪಾಯಿ ಖರ್ಚು ಮಾಡಿದ್ರೆ ದೇವ್ರಂಗೆ ನಾಳೆ ದಿವಸ 100 ರೂಪಾಯಿ ಕೊಡ್ತಾರೆ, ಆ ರೀತಿ ನಾನು ಆ ಕಾನ್ಸೆಪ್ಟ್ ಅಲ್ಲಿ ಇಲ್ಲ. ಫಸ್ಟ್ ಟೈಮ್ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ. ಹಾಗೂ ಫಸ್ಟ್ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗೈಸ್. ನೆಕ್ಸ್ಟ್ ಇಯರ್ ಅಥವಾ ಅಪ್ಕಮಿಂಗ್ ಇಯರ್ಸ್ ಅಲ್ಲೂ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ಖರ್ಚು ಮಾಡಿದಾಗ ಅನ್ಸುತ್ತೆ ಜಾಸ್ತಿ ಆಯ್ತು ಅಂತ. ಬಟ್ ಸೆಕೆಂಡ್ ವರ್ಷ 3ನೇ ವರ್ಷ ಅಲ್ಲ, ನಮ್ಮ ಹತ್ರ ಆಲ್ರೆಡಿ ಇರುತ್ತೆ ಅಲ್ವಾ. ಸೊ ಅವಾಗ ಏನು ಅಂತರ ಇದಾಗಲ್ಲ. ನಂಬಿಟ್ಟೆ ಏನು ಅದ್ರ ಹೇಳ್ದಲ್ಲ, ಇದ್ರೆ ಮುಂದಿನ ವರ್ಷ ಅದ್ರ ಮುಂದಿನ ವರ್ಷ ಯೂಸ್ ಮಾಡ್ತೀನಿ ಅಂತಲ್ಲ, ನಂಬಿಟ್ಟೆ ಕಣವ ಅಂದೆ. ನನ್ನ ಬ್ಲಾಗ್ಸ್ ಸಾಕ್ಷಿ. ಸರಿ, ಈ ತರ ಮೇಕಪ್ ಬ್ರಷ್ ಮತ್ತೆ ಲಕ್ಷ್ಮಿ ಮೇಕಪ್ ಮಾಡಕ, ನನಗ್ ಮೇಕಪ್ ಮಾಡಕ್ಕೆ ಮೇಕಪ್ ಮಾಡಕ, ಓಕೆ, ಮೇಕಪ್ ಬ್ರಷ್ ಮತ್ತೆ ನೇಲ್ ಪೇಂಟ್ ರಿಮೂವರು, ನೇಲ್ ಪಾಲಿಶು. ಸೊ ಈ ತರದೆಲ್ಲ ಸಣ್ಣ ಪುಟ್ಟ ಐಟಮ್ಸ್ ತಗೊಂಡಿದ್ದೀನಿ. ಹಾಗೂ ಕೆಲವೊಂದು ಬಟ್ಟೆ ತಗೊಂಡಿದ್ದೀನಿ. ಆ ಬಟ್ಟೆ ನನಗಲ್ಲ, ಬಟ್ ಯಾರಿಗೆ ಏನ್ ಸ್ಪೆಷಲ್ ಅಂತ ನಾನು ನಿಮ್ಗೆ ಅಪ್ಕಮಿಂಗ್ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ, ಓಕೆನಾ? ನಂಗೊಬ್ಬರು ಕಾಮೆಂಟ್ ಮಾಡೋರು ಏನ್ ಗೊತ್ತಾ, ಲಕ್ಷ್ಮಿ ಇನ್ಮೇಲಿಂದ ನಿಮ್ಗೆ ದೃಷ್ಟಿ ಕಡಿಮೆ ಆಗೋದೆ ಬಿಕಾಸ್ ಇವಾಗ ಎಲ್ರು ಅರುಣ್ನ ಇಷ್ಟಪಡ್ತವ್ರೆ ಅಂತ. ಹೇಳಿಲ್ವಾ ನಾನು ನಿಮ್ಮ ಮನೆಗೆ ಬಂದಿದ್ದೆ, ಎಲ್ಲ ಉತ್ತರ ಆಗ್ಬಿಟ್ಟಿದ್ದೀರಾ. ಹೇಳಿ ಇವಾಗ. ಬಂದು ನಾನು ನಮ್ಮ ಲಕ್ಷ್ಮಿಗೆ ಇದು ಚೌಳಿ ನೋಡಿ, ಇದು ಸೇಮ್ ನೀನು ನಂದೂರ್ ಮದುವೆ ಹಾಕೊಂಡಿದ್ದಲ್ಲ ಆ ಥರ ತಾನೆ? ಅದು ಒರಿಜಿನಲ್ ಇತ್ತು, ಇದು ಡೂಪ್ಲಿಕೇಟ್ ಫ್ಲವರ್ಸ್ ಇದು. ಬಟ್ ಚೆನ್ನಾಗಿದೆಯಲ್ವಾ? ಅಲ್ಲ ಡಿಸೈನ್ ಸೇಮ್ ಅಲ್ಲ ಅಂತ ಹೇಳ್ತಾರೆ. ಡಿಸೈನ್ ಸೇಮ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅವತ್ತು ಆ ಡಿಸೈನ್ ಕೊಟ್ಟಿದ್ದು ನಾನೇ ಬಿಡಿ, ಮಂಗ್ರಲ್ಸ್. ಅಂಡ್ ನೆಕ್ಸ್ಟ್ ಬಂದು ಗೈಸ್ ಇದು. ಸೊ ಇದು ಬಂದು ನನ್ನ ದೇವರಿಗೆ ಈ ತರ ಚೌಲಿ ಕೂದ್ಲಿರ್ಲಿ ಅಂತ. ಬಟ್ ನಾನು ಮತ್ತೆ ಹೇಳ್ತಾ ಇದೀನಿ, ಸುಮಾರು ಜನ
ದೇವರಿಗೆ ತಾಯಿಗೆ ಬ್ಲ್ಯಾಕ್ ಏನು ಇದು ಮಾಡಬೇಡಿ, ಯೂಸ್ ಮಾಡಬೇಡಿ ಅಂತ ಹೇಳ್ತೀರಾ. ಬಟ್ ಕೆಲವೊಬ್ರು ಈ ತರ ಐಬ್ರೋಸ್ ಮಾಡೋದು ಅಥವಾ ಈ ತರ ಕೂದಲು ಅಂದ್ರೆ ಚೌಳಿ ಈ ತರ ಹಾಕೋದು ಅಥವಾ ಒಂದು ದೃಷ್ಟಿ ಬೊಟ್ಟೆಲ್ಲ ಇಡ್ತಾರೆ. ಸೊ ನಾವು ಸುಮಾರು ವರ್ಷ ಯಾರು ಏನಾರು ಅನ್ಕೊಳ್ಳಿ, ನಿನ್ಗೆ ಹೆಂಗಸ ಮಾಡು. ಹಂಗಲ್ಲ ರೀ, ಬಟ್ ಕೆಲವೊಬ್ರು ಹೇಳ್ತಾರೆ ಅಂತ. ಕೆಲವೊಬ್ರು ನಿಂಗೆ ಗೊತ್ತವ್ರು ಯಾರು ಅಂತ? ಹಂಗಲ್ಲ ರೀ, ಬಟ್ ಅವ್ರು ನಮ್ಮ ನಮ್ಮ ಕ್ವಶನ್ ಒಳ್ಳೆದಕ್ಕೆ ಆನ್ಸರ್ ಅಲ್ವಾ ಹೇಳೋದು? ಯಾರು ಮತ್ತೆ ಹೇಳ್ತೀನಿ, ಕೆಲವೊಬ್ರು ನಿಂಗೆ ಗೊತ್ತಾ ಯಾರವರು ಅಂತ? ಕೆಲವೊಬ್ರು ಮಾತು ಕೇಳ್ಕೊಂಡಿದ್ರೆ ನೀನ್ ಯಾವತ್ತೂ ಖುಷಿಯಾಗಿರಲ್ಲ. ಓಕೆ, ಸೊ ಇದು ಆ್ಯಂಡ್ ಗೈಸ್ ಅಂದರೆ ಕೆಲವೊಬ್ರು ಕಾಮೆಂಟ್ ಮಾಡ್ತೀರಿ ಲಕ್ಷ್ಮಿ ಬ್ಲ್ಯಾಕ್ ಯೂಸ್ ಮಾಡಬಾರ್ದು ಅಂತ. ಬಟ್ ಮುಂಚೆ ನಾವು ಮಮ್ಮಿ ಮನೇಲಿ ಫಾಲೋ ಮಾಡ್ತಾ ಇರಲಿಲ್ಲ ಬ್ಲ್ಯಾಕ್, ಅಂದರೆ ಸಾರಿ ಫಾಲೋ ಮಾಡ್ತಾ ಇದ್ವಿ, ಬ್ಲ್ಯಾಕ್ನ ಯೂಸ್ ಎಲ್ಲೂ ಮಾಡ್ತಾ ಇರಲಿಲ್ಲ, ಬ್ಲ್ಯಾಕ್ ಕಲರೇ ಟಚ್ ಮಾಡಿಸ್ತಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ವರ್ಷದಿಂದ ನಮ್ಮ ಅಮ್ಮ ಕೂಡ ಈ ಥರ ಚೌಳಿನ ಇಡ್ತಾರೆ ತಾಯಿಗೆ. ಸೊ ಅದಕ್ಕೆ ನಾನು ಕೂಡ ಇಡೋಣ ಅಂತ ಇದ್ದೀನಿ. ಆ್ಯಂಡ್ ನಾನು ಸುಮಾರು ಜನಕ್ಕೆ ನೋಡಿದ್ದೀನಿ ರೀಲ್ಸಲ್ಲಿ, ಮತ್ತು ಬೇರೆ ಮನೆಗೆ ಅರ್ಶಿನ ಕುಂಕುಮ ಹೋಗ್ಬೇಕು ನಾನು ನೋಡಿದ್ದೀನಲ್ಲ, ಸುಮಾರು ಜನ ಯೂಸ್ ಮಾಡ್ತಾರೆ, ಆ ಥರ ಏನೂ ಇಲ್ಲ. ಇವಾಗ ಕೂದಲು ಬ್ಲ್ಯಾಕೇ ಇರುತ್ತಲ್ವಾ, ಬ್ಲ್ಯಾಕ್ ಇಲ್ಲ ಅಂದರೆ ಇನ್ನು ಯಾವ ಕಲರ್ ಹಾಕಲಿ ಅಂತ ಅನ್ಕೊಂಡು ತಗೊಂಡಿದ್ದೀನಿ. ದೀಪ ಹಚ್ಚಿದ್ರೆ ದೀಪ ಕಪ್ಪಗಾಗಲ್ವಾ? ಹಿಂಗೆ ಇದೆಲ್ಲ ಯಾಕತ್ತೆ ದೀಪನ ಕಚ್ಬೇಡಿ ಕಪ್ಪಗಾಗತ್ತೆ ಅಂತ. ಬಟ್ ನಂಗೆ ತುಂಬ ಎಷ್ಟು ಚಂದ ಕಾಣಿಸುತ್ತಲ್ಲ ರೀ. ಸಾಕು ಕಾಣಿಸ್ತದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಕತ್ತಗಲ್ಲ ಇದು ಮತ್ತೆ ತಾಯಿ ತಲೆಗೆ. ಮತ್ತೆ ಅದು ತಗೊಂಡಿದ್ದೆ ಆಲ್ರೆಡಿ. ಅದ್ ನಾನು ಮೊನ್ನೆ ತಗೊಂಡಿದ್ದು. ಇದು ನೋಡಿ ಎಷ್ಟು ಚಿಕ್ಕದ್ ಬಂದಿದೆ. ಬಟ್ ನನಗೆ ಹೆಂಗ್ ಗೊತ್ತಾ ಫ್ರೆಂಡ್ಸ್, ನಾನು ಇದೇ ತರದ್ ಹುಡುಕ್ತಾ ಇದೆ. ಬಟ್ ಹೆಂಗೆ ಅಂದ್ರೆ ಇದು ದೇವ್ರ ತಲೆಯಿಂದ ಈ ತರ ರೌಂಡ್ ಇರುತ್ತೆ, ಮತ್ತೆ ಅದು ಹಿಂಗ್ ಮೂವ್ ಆಗ್ತಾ ಇರುತ್ತಲ್ಲ ರೌಂಡು, ಗೊತ್ತಾ? ಶಿವನ್ ತಲೆಯಿಂದ ಇರುತ್ತೆ ಅಥವಾ ಬೇರೆ ದೇವ್ರ ತಲೆಯಿಂದ ಹಿಂಗ್ ಇರುತ್ತಲ್ಲ, ಹಂಗೆ ಮೂವ್ ಆಗ್ತಾ ಇರುತ್ತೆ ರೌಂಡಿಗೆ. ಗಣೇಶನ್ ತಲೆಯಿಂದ ಇರುತ್ತಲ್ಲ, ನನ್ಗೆ ಆ ತರ ಬೇಕಿತ್ತು, ಆ ತರ ಸಿಕ್ಕಿಲ್ಲ, ಅದಕ್ಕೆ ಈ ತರ ತಗೊಂಡೆ. ಇದು ಬಂದು 100 ರೂಪೀಸ್ ಏನೋ. ಸರಿ ಆಯ್ತು, ಯೂಸ್ ಆಗುತ್ತೆ ಅಂತ ಅನ್ಕೊಂಡು ತಗೊಂಡಿದ್ದೀನಿ. ಇಲ್ಲಾಂದ್ರೆ ನಾವ್ ಈ ತರನೂ ಇಡ್ಬೋದು. ಇವಾಗ ತಾಯಿ ಏನ್ ನಮ್ಮ ಮನೆ ತಾಯಿ ಏನ್ ಕುತ್ಕೋತಾರಲ್ಲ ಲಕ್ಷ್ಮೀ ದೇವಿ, ಅವ್ರಿಗೆ ಬೇಕಾದ್ರೆ ಇದನ್ನ ಮುಡ್ಸೋಣ. ಹಾಗೂ ನಮ್ಮ ಪುಟ್ಟಲಕ್ಷ್ಮಿ ಇದ್ದಾರಲ್ಲ ಅವ್ರಿಗೆ ಬೇಕಾದ್ರೆ. ಯಾರು ಪುಟ್ಟಲಕ್ಷ್ಮಿ? ಇವರು ಆಲ್ರೆಡಿ ಇದೆಯಲ್ಲ ಅವ್ರಿಗೆ ಇದೆ ಇದೆಯಲ್ಲ ಹಿಂದೆ. ಹಾ, ಬಟ್ ಸಮಥಿಂಗ್ ಸುಮ್ಮನೆ ನೋಡಿ, ಏನೇನೋ ಟ್ರೈ ಮಾಡಬಾರ್ದು. ಅಲ್ಲ, ಅದು ಹೆಂಗ್ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಲ್ಲ. ಸ್ವಲ್ಪ ಝೂಮ್ ಮಾಡಿ ತೋರಿಸು. ಚಂದ ಕಾಣಿಸ್ತೈತಲ್ರಿ ನೋಡಿ ಗೈಸ್, ಈ ತರ ಎಷ್ಟು ಚಂದ ಇದೆ. ಇದೆಯಾ ಇಲ್ವಾ? ಏನಪ್ಪ ನಂಗೆ ಇಷ್ಟ ಆಗಿಲ್ಲ. ಸೊ ಇದನ್ನ ತಗೊಂಡಿದ್ದೀನಿ. ಓ ವಾವ್ ಫ್ರೆಂಡ್ಸ್, ಇದೇ ಬೆಸ್ಟ್. ನಂಗೆ ಗೊತ್ತೇ ಇರಲಿಲ್ಲ. ಇದು ನಾನು ನಮ್ಮ ಮನೇಲಿ ಪ್ಲಾಸ್ಟಿಕ್ ಡಬ್ಬಗಳು ಇಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಕೆಲವೊಂದು ಪ್ಲಾಸ್ಟಿಕ್ ಡಬ್ಬ. ಸೀರಿಯಸ್ಲಿ? ಅಂಡ್ ನಾನು ರಂಗೋಲಿ ಪುಡಿ ಇಡಕ್ಕೆಲ್ಲ ನಂಗೆ ಬೇಕಿತ್ತು ಪ್ಲಾಸ್ಟಿಕ್ ಡಬ್ಬ. ರಂಗೋಲಿ ಪುಡಿ ಮತ್ತೆ ಇದು ಸರ್ಫ್ ಪುಡಿ ಎಲ್ಲ ಇಡಕ್ಕೆ ನನಗೆ ಪ್ಲಾಸ್ಟಿಕ್ ಡಬ್ಬ ಬೇಕಿತ್ತು. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಡಬ್ಬ ತಗೊಂಡೆ ಗೈಸ್. ನೀವು ಹೇಳ್ತೀರಾ ಪ್ಲಾಸ್ಟಿಕ್ಸ್ ಯೂಸ್ ಮಾಡಬೇಡಿ ಅಂತ, ಬಟ್ ಐ ಗೆಸ್ ರಂಗೋಲಿ ಪುಡಿ ಇಡಕ್ಕೆ ಅಥವಾ ಸರ್ಫಿನ್ ಪುಡಿ ಇಡಕ್ಕೆ ಎಲ್ಲ ಫೈನ್ ಅಲ್ವಾ? ಡಿಟರ್ಜೆಂಟ್ ಪೌಡರ್ ಇಡಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡೋದಲ್ವಾ, ಅದಕ್ಕೆ ಇದನ್ನ ತಗೊಂಡಿರೋದು ಅಷ್ಟೇ ಗೈಸ್. ಸೊ ಎಸ್, ಇದು ಬಂದು ನನ್ನ ಮೀಶೋ ಐಟಮ್ಸ್ ಹಾಗೂ ಚಿಕ್ಕಪೇಟೆ ಐಟಮ್ಸ್ ಇರುತ್ತೆ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ಗೆ. ಹಾಗೂ ಸುಮಾರು ಜನ ಪ್ರೀವಿಯಸ್ ವ್ಲಾಗ್ ಎಲ್ಲ ಕಾಮೆಂಟ್ ಮಾಡಿದ್ರಿ ವರಮಹಾಲಕ್ಷ್ಮಿ ಹಬ್ಬ ಕೆಲವೊಬ್ರು 21ಕ್ಕೆ ಮಾಡಿ ಅಂತಿದ್ರಿ, ಕೆಲವೊಬ್ರು 28ಕ್ಕೆ ಮಾಡಿ ಅಂತ ಅಂತಿದ್ರಿ. ಬಟ್ ಲಕ್ಷ್ಮಮ್ಮ ನೆಕ್ಸ್ಟ್ ಮಂತ್ ಮಾಡ್ತಾಳೆ. 28 ನೋಡ ನೆಕ್ಸ್ಟ್ ಮಂತ್ ಮಾಡ್ತೀಯ ತಾನೆ? ಬಟ್ ನಾನು 28ಕ್ಕೆ ಮಾಡ್ತೀನಿ. ಸೊ ನಾವು ನಮ್ಮ ಐನೂರು ಅಂದ್ರೆ ನಮ್ಮ ಮನೆ ಗೃಹ ಪ್ರವೇಶ ಮಾಡಿದವ್ರು ಕೂಡ ಫೋನ್ ಮಾಡಿ ಕೇಳಿದ್ವಿ. ಅವ್ರು ಹೇಳಿದ್ರು 28 ಕೂಡ ತುಂಬಾನೇ ಒಳ್ಳೇದು, ಮಾಡಬಹುದು ಈ ತರ. ಏನು ಸಿಸಿ ಫೋನ್ ಮಾಡಿ ಕೇಳೋದು? ಮಮ್ಮಿ ಫೋನ್ ಮಾಡಿ ಕೇಳಿದ್ರು, ಯಾಕೆ ಇದೆಲ್ಲ ಮಾಡಕ್ ಹೋದೆ? ಅಯ್ಯೋ ದೇವ್ರೆ ಹೋಗು. ಸೊ ಎಸ್ ಗೈಸ್, ಎಲ್ಲ ತುಂಬಾನೇ ಒಳ್ಳೇದಾಗ್ಲಿ, ಚೆನ್ನಾಗಾಗ್ಲಿ. ಬಿಕಾಸ್ ನನ್ನ ಮನಸ್ಫೂರ್ತಿಯಾಗಿ ಒಂಥರ ಫುಲ್ ಆನ್ ಜೋಶ್ ಆಗಿ, ಫುಲ್ ಆನ್ ಒಂಥರ ಇಷ್ಟಪಟ್ಟು ಮಾಡ್ತಿರೋದು, ಕಷ್ಟಪಟ್ಟಲ್ಲ. ಸೊ ಎಸ್, ದೇವ್ರಿಗೆ ಅದು ಸೇರುತ್ತೆ. ನೋಡಲೇ ಇಷ್ಟಪಟ್ಟು ಮಾಡ್ತಾ ಇದ್ದ. ಪೂಜೆ ಮಾಡೋ ದಿನ ಕಾಮ್ ಆಗಿ, ಯಾರಿಗೂ ಬೈದಿರ, ಯಾರಿಗೂ ಏನು ಅಂದಿರ, ಸೈಲೆಂಟ್ ಆಗಿರ್ಬೇಕು. ನೋಡಲೇ ನಾನು ದೂರನೇ ಇರ್ತೀನಿ. ಅವತ್ತಿನ ದಿನ ಆಂಟಿ ಸಿಸ್ಟರು ಅವರೆಲ್ಲ ಇರ್ತಾರೆ, ಬಾಯಿಗೆ ಬಂದಾಗ ಮಾತಾಡ್ದೆ ಅನ್ಕೋ ತಪ್ಪೋದು. ಅವ್ರು ಬಂದಿರೋದು ಮನೇಲಿ ಹೆಲ್ಪ್ ಮಾಡಕ್ಕೆ, ಅರ್ಥ ಆಯ್ತಾ? ಅವತ್ತೆಲ್ಲ ವಿಡಿಯೋ ಅದು ಹೆಂಗೋ 24 hours ಲೈವ್ ಹೋಗ್ತೀನಿ ನಾನು. ಅವತ್ತು ನಮ್ಮ ಲಕ್ಷ್ಮಣ ಹೆಂಗೆ ತೋರಿಸ್ತೀನಿ ನಾನು. ನಮ್ಮಮ್ಮ ನಮ್ಮ ಅಕ್ಕ ತಂಗಿ ಬಿಡು, ನಾನು ಅವ್ರ ಜೊತೆ ಹೆಂಗೋ ನಂಗೆ ಗೊತ್ತು. ಒಂದ್ ನಿಮಿಷ ಕೇಳಿಸ್ಕೊರಿ, ಓಲ್ಡೀಸ್ ಆಗಿರೋ ಲೈಫಲ್ಲಿ ನಾನು ಜಗಳ ಮಾಡೋದು ಕರೆಕ್ಟ್ ಆಗಿರ್ತೀನಿ. ಬಟ್ ನೀನು 1 arm ಅಲ್ಲ 2 arm ಡಿಸ್ಟೆನ್ಸ್ ಅಲ್ಲಿ ಇರು. ನಾನು ನೋಡಿಲೆ ನೀನು ಇಲ್ಲಿದ್ರೆ ನಾನು ಟೆರೆಸಲ್ಲಿ ಇರ್ತೀನಿ, ಆಯ್ತಾ? ಟೆರೆಸಲ್ಲಿ ಇರ್ಬೇಡ, ನೀನು ಇಲ್ಲೇ ಇರು, ಇದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡುವ. ನೋಡಿಲೆ ಮತ್ತೆ ಹೇಳ್ತಾ ಇದ್ದೀನಿ, ಅವತ್ತೇನೋ ಯಾರೋ ಬೈಯೋದು ಜಗಳ ಮಾಡಿದೆ ಅಂತ ಅನ್ಕೋ ಸ್ಟಾಪ್ ಮಾಡಿಸ್ಬಿಡ್ತೀನಿ ಎಲ್ಲ. ಯು ಶುಡ್ ಬಿ ಪೊಲೈಟ್, ಅರ್ಥ ಆಯ್ತಾ? ಬಾಯಿ ಬಂದಂಗೆ ಬೈಯೋದಲ್ಲ ಎಲ್ಲಾರನು, ದಟ್ಸ್ ರಾಂಗ್. ದ ಟ್ರೂತ್. ಆಯ್ತು ಆಯ್ತಾ? ಓಕೆ ಫ್ರೆಂಡ್ಸ್,
ಗೈಸ್ ಇದಷ್ಟು ಬಂದು ನನ್ನ ಚಿಕ್ಕಪೇಟೆ ಶಾಪಿಂಗ್ ಹಾಗೂ ಮೀಶೋ ಶಾಪಿಂಗ್ ಆಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದ್ರಲ್ಲಿ ನಿಮ್ಗೆ ಜಾಸ್ತಿ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ. ನನ್ಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟ ಆಗಿರೋದು ನಮ್ಮ ಲಕ್ಷ್ಮಿ ತಾಯಿಗೆ, ನನ್ನ ದೇವಿ, ನನ್ನ ಬಂಗಾಳಿ. ಸೊ ಇದನ್ನು ಜಾಸ್ತಿ ಇಷ್ಟ ಆಗಿರೋದು ನನ್ನ ಈ ಒಂದು ಲಕ್ಷ್ಮಿನೇ. ಹಾಗೂ ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿದೆ ಬಿಕಾಸ್ ಎಲ್ಲ ಪ್ರತಿಯೊಂದು ರಿಲೇಟೆಡ್ ಟು ಲಕ್ಷ್ಮಿನೇ ಅಂತಾನೆ ಹೇಳ್ಬೋದು. ತುಪ್ಪ ಕೂಡ ಲಕ್ಷ್ಮಿಗೋಸ್ಕರನೇ, ಇದು ಏನಂತಾರೆ ಚೌಲಿ ಕೂಡ ಲಕ್ಷ್ಮಿಗೋಸ್ಕರನೇ, ಅಥವಾ ಏನು ಇದು ಎಲ್ಲ ಪ್ರತಿಯೊಂದು ಲಕ್ಷ್ಮಿಗೋಸ್ಕರ ನಾನು ತಗೊಂಡಿರೋದು. ಸೊ ಐ ರಿಯಲಿ ಹೋಪ್ ನಿಮ್ಗೆ ಎಲ್ಲಾನು ಇಷ್ಟ ಆಗುತ್ತೆ ಅಂತ. ಬಟ್ ಇಷ್ಟ ಆದ್ರೆ ಪ್ಲೀಸ್ 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 ಜಾಸ್ತಿ ಯಾವ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ, ಓಕೆನಾ? ನೇಲ್ ಪಾಲಿಶ್ ರಿಮೂವರ್ ನೇಲ್ ಪಾಲಿಶ್ ರಿಮೂವರ್ ಲಕ್ಷ್ಮಿಗೆ, ಅದು ಕೂಡ ಲಕ್ಷ್ಮಿ, ನಾನೇ ಲಕ್ಷ್ಮಿ, ಸೊ ಅದು ಕೂಡ ಲಕ್ಷ್ಮಿಗೋಸ್ಕರನೇ ಅಲ್ವಾ? ಸೊ ಆದಿದ್ದೀರಿ ನಿಮ್ಮಜ್ಜಿ ಹೆಂಗೆ ಗೊತ್ತಾ ನೀನು? ಸೊ ಅಷ್ಟೇ ಗೈಸ್, ಮತ್ತೆ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಫುಲ್ ಎಕ್ಸೈಟ್ಮೆಂಟ್. ಈಗ ಬಂದ್ಬಿಡಿ. ನನ್ನ ಕೈಗೆ ನನ್ನ ಒಂದು ಹಾರ, ದೇವ್ರ ಹಾರ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ನೋಡ್ತಾನೆ ಇದ್ದೀನಿ ಯೂಟ್ಯೂಬ್ ಅಲ್ಲ, ನಾವು ನಿಮ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ರಿಪೀಟೆಡ್ ಆಗಿ ನಮ್ಮನ್ನ ನಂಬಿ ಅದರಲ್ಲಿ ಆರ್ಡರ್ ಕೊಟ್ಟಿದ್ದೆಲ್ಲ, ಅದರಿಂದ ನಾವು ಥ್ಯಾಂಕ್ಸ್ ಫಸ್ಟ್ ಹೇಳ್ಬೇಕು. ಹೌದು, ನಾನು ಅದನ್ನ ಇಟ್ಕೊಂಡಾಗ ನನ್ನ ಹತ್ರ ಗೂಸ್ ಬಂಸ್ ಮೈಯೆಲ್ಲ ಫುಲ್ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅಲ್ವಾ? ಅಲ್ಲಿ ಹಂಗೆ ಲೈಟ್ ಅಲ್ಲಿ ತಗೊಂಡಿದ್ವಿ ಮೇಡಮ್, ಬ್ಯಾಕ್ ಸೈಡ್ ಅಲ್ಲಿ ವೈಟ್ ಆ ವೈಟ್ ಲೈಟ್, ಅಲ್ಲಿ ಹಂಗೆ ಈ ಲೈಟ್ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಆ ಥರ ಬಿಡಬೇಕು, ತುಂಬಾ ಚೆನ್ನಾಗಿದೆ. ಆ ಶೈನಿಂಗ್ ಬರುತ್ತೆ ನೋಡಿ, ಆ ಮೇಲೆ ಎಡ್ಜಲ್ಲಿ ಶೈನಿಂಗ್ ಕಾಣುತ್ತೆ. ಇಲ್ಲಿ ಇಟ್ಕೊಳ್ಳೋಲ್ಲ ನೋಡಿ, ಇಲ್ಲೆಲ್ಲ ಶೈನಿಂಗ್. ಆ ಸಿಲ್ಕ್ ವೈಬೇ ಅದೇ, ಹಿಂಗ್ ಸುತ್ತ ಇದ್ರೆ ಶೈನಿಂಗ್ ಬಂದ್ಬಿಡುತ್ತೆ. ಇದೊಂಥರ ದೂರದಿಂದ ಒಂಥರ ಲೈಟ್ ಕನಕಾಂಬರ ಹೂವ ಕಾಣಿಸ್ತಾ ಇದೆ. ಅದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಇದು ಈ ಕಲರ್ ಹಿಂಗ್ ಚೆನ್ನಾಗಿ ಬರುತ್ತೆ ಅಂತ, ನಾವು ಮಾಡಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಇಷ್ಟ ಆಯ್ತು. ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ಸಕ್ಕತ್ತಾಗಿ ಬಂದಿದೆ. ಆಕ್ಚುಲಿ ಕಲರ್ ಕಾಂಬಿನೇಷನ್ ಏನ್ ಕೊಟ್ಟಿದೀವಲ್ಲ, ನಿಮ್ ಕಲರ್ ಕಾಂಬಿನೇಷನ್ ಕೊಟ್ಟಾದ್ಮೇಲೆ ಮನೆಗೆ ಬಂದ್ಬಿಟ್ಟು ಯಾವ ಕಲರ್ ಕೊಟ್ಟಿ ನಂಗೆ ನಿಜವಾಗ್ಲೂ ಮತ್ತೆ ಅದು ಬರ್ತಾನೆ ಇಲ್ಲ ನೆನ್ಪು ನನ್ಗೆ. ಬಟ್ ನಿಜವಾಗ್ಲೂ ತುಂಬಾ ನಾನು ಹೇಳ್ದಾಗೆ ಮೇಡಮ್, ನಾವೇನೇ ಸೆಲೆಕ್ಟ್ ಮಾಡೋದು ಆ ಭಗವಂತನ ಕ್ರಿಯೇಷನ್ ಏನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದು, ಅದು ಚೆನ್ನಾಗಿ ಬಂದು ತುಂಬಾ ಚೆನ್ನಾಗಿ ಬಂದಿದೆ. ಇದು ಲಕ್ಷ್ಮಿದು. ಲಕ್ಷ್ಮಿ ದಿರದೆ ಲಕ್ಷ್ಮಿ ಹಂಗೆ ಹಾಗು ಕೂಡ ಹೋಗುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಕರೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಇದು ಹೌದು, ಇಲ್ಲಿ ತೌಮನೆ ಹಿಂಗೆ ಸೈಡ್ ಅಲ್ಲಿ ಹಿಂಗೆ ಎರಡು ಪೊಸಿಷನ್ ಕೊಡಿ, ಲೆಂತ್ ಜಾಸ್ತಿ ಇರೋದ್ರಿಂದ ಇದೊಂದು ಪೊಸಿಷನ್ ಇದೊಂದು ಪೊಸಿಷನ್, ಎರಡು ಪೊಸಿಷನ್ ಕೊಡಿ. ಇದಕ್ಕೆ ನಾವೇನಿಕೆ ಅಂದ್ರೆ, ಈಗ ದಾರ ಅಂದ್ರೆ ಎಲ್ಲಾರು ತೋರ್ಮಲ್ ಹಿಂಗೆ ಜಾಯಿನ್ ಮಾಡ್ಬಿಡ್ತಾರೆ. ಜಾಯಿನ್ ಮಾಡಿದ್ರೆ ಇಷ್ಟು ವೇಸ್ಟ್ ಆಗ್ಬಿಡುತ್ತೆ ಬ್ಯಾಕ್ ಸೈಡ್. ನೀವೇನ ದಾರ ಹಾಕೊಂಡ್ರೆ ನಮ್ಗೆ ಇಲ್ಲಿ ಸ್ಪೇಸ್ ಬಂದು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಬೋದು. ನೆಕ್ಸ್ಟ್ ನೀವು ಹಾಕುವಾಗ ಇಲ್ಲಿ ಜಾಯಿನ್ ಮಾಡ್ಬಿಟ್ಟು ದಾರ ಜಾಯಿನ್ ಮಾಡ್ಬಿಟ್ಟು, ಯಾಕಂದ್ರೆ ನಾವು ಒಂದೊಂದ್ಸತಿ ಲಕ್ಷ್ಮಿ ಕೂರಿಸಿದಾಗ್ಲೂ ಅದು ಸೈಜ್ ಏನು ಒಂದೇ ತರಾನೇ ಬರೋದಿಲ್ಲ, ಒಂದೊಂದ್ಸತಿನೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಸ್ಪ್ಲಿಟ್ ಮಾಡಿ ಕರೆಕ್ಟ್ ಇದೆ. ಇದ್ರ ಪ್ಲಸ್ ಪಾಯಿಂಟ್ ಏನಂದ್ರೆ ಬಿ ಶೇಪ್ ಹಾಕ್ಬೋದು, ತೋಮಲೇನು ಮಾಡ್ಬೋದು, 2 in 1. ಬರ್ಲ ನಾನು? ಬಾ. ಅಲ್ಲ ನಿಂಗೆ ಹೆಲ್ಪ್ ಬೇಕಾ ಇಲ್ಲ ನೀನು? ನಿಮ್ದು ನೀಲ್ ಇದೆ. ಇವ್ರದಿದೆ. ಆ ಕಡೆನೂ ಎತ್ಬಿಟ್ಕೋಬೋದು ಮೇಡಮ್, ಸ್ವಲ್ಪ ಫ್ರೇಮ್ಗೆ ಆ ಕಡೆನೂ ಹಾಕೋಬೋದು, ಹಿಂಗೂ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮನ್ನ ನಂಬಿ ಆರ್ಡರ್ ಮತ್ತೆ ರಿಪೀಟ್ ಆರ್ಡರ್ ಕೊಟ್ಟಿದ್ದೀರಲ್ಲ, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು.
ಚೆನ್ನಾಗಿ ಬರುತ್ತೆ ಬರುತ್ತೆ. ಚೆನ್ನಾಗಿ ಬರುತ್ತೆ ಅನ್ನೋ ಒಂದ್ ಮನ್ಸಲ್ಲಿತ್ತು. ಅಷ್ಟೇ. ಆಮೇಲೆ ಈ ಜಾಸ್ತಿ ಎಕ್ಸೈಟ್ಮೆಂಟ್ ಜಾಸ್ತಿ ಖುಷಿ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ನಾವು ನಮ್ಮ ಸ್ವಂತ ಮನೆಯಲ್ಲಿ ಕೂರಿಸ್ತಾ ಇದ್ದೀವಿ ಮಹಾಲಕ್ಷ್ಮಿ. ಸೊ ಎಲ್ಲ ಸ್ಪೆಷಲ್ ಆಗಿರ್ಬೇಕು ಮತ್ತೆ ಏನು ಕಡಿಮೆ ಇರ್ಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದೀವಿ ಒಂದ್ಸರಿ. ಎನರ್ಜಿ ಲೆವೆಲ್ ಮನೇಲಿ ಚೆನ್ನಾಗಿದೆ. ಅಷ್ಟೇ ನಾನು ಹೇಳಿದ್ದೀನಲ್ಲ, ಅದು ಅಷ್ಟೇ ಇದ್ರು ಅಷ್ಟೇ. ಬಸ್ ಬಂದಾಗಲೇ ನಮ್ಗೆ ಸ್ವಲ್ಪ ಫೀಲ್ ಆಗ್ಬಿಡುತ್ತೆ ಎನರ್ಜಿ ಲೆವೆಲ್ ಹೆಂಗಿದೆ ಅಂತ. ಸೊ ರೇಷ್ಮೆ ಹಾರದ ಕ್ವಾಲಿಟಿ ಬಗ್ಗೆ ಏನು ಹೇಳಂಗೆ ಇಲ್ಲ, ಬಿಕಾಸ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನನ್ನ ರೇಷ್ಮೆ ಹಾರಕ್ಕೆ 2ರಿಂದ ನನಗೆ 19,000 ಚೇಂಜ್ ಆಗಿದೆ. ಸೊ ಪ್ರೈಸ್ ಬಂದು ಹಾರದ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಯಾಕೆ ಬಿಲ್ ಸಮೇತ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮಗೆ ಅನಿಸ್ಬಾರ್ದು ನಾನು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ ಅಂತ. ನಾನು ಪೇಮೆಂಟ್ ಕೊಟ್ಟು ಅವ್ರ ಹತ್ರ ಹಾರನ ಇಸ್ಕೊಂಡಿರೋದು. ಆ್ಯಂಡ್ ಇನ್ನೊಂದು ಗೈಸ ಹಾರದ ವೈಬ್ ಏನಿದ್ದೀರಾ ತುಂಬಾ ಚೆನ್ನಾಗಿದೆ, ತುಂಬಾ ಪಾಸಿಟಿವ್ ವೈಬ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಪರ್ಸ್ನಲಾಗಿ ಏನು ಸಜೆಸ್ಟ್ ಮಾಡ್ತೀನಿ ಗೊತ್ತಾ, ನನಗೆ ಅನಿಸ್ತು ಅದು ನಾನು ಡೆಕೋರೇಷನ್ ಸ್ವಲ್ಪ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ಬಟ್ ರೇಷ್ಮೆ ಹಾರನ ತಗೋತೀನಿ ಅಂತ. ಸೊ ಅದಕ್ಕೆ ನಾನು ತಗೊಂಡಿದ್ದು. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಸೊ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನಾನು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಾವು ಹಂಗೇನೆ ಜೀನ್ಸ್ ಏನಾದ್ರು ಹಾಕ್ದಾಗ ಇಟ್ಕೊಡ್ತಿರ್ಲಿಲ್ಲ, ಚೂಡಿದಾರ್ ಹಾಕಿದ್ರೆ ಮಾತ್ರ ಇಟ್ಕೊಂತಿದ್ವಿ. ಟಿಫಿನ್ ಬಾಕ್ಸ್ ಕೊಡಿ, ಒಬ್ರು ಹಸಿರು ನಮಗೂ ಖುಷಿ. ಬರಲ್ಲ ಅಂತ ಹೇಳಲ್ಲ, ನಮ್ಮನೆ ಇದು, ನಾವ್ ಯಾವಾಗ ಬೇಕಾದ್ರೂ ಅವರು ಅಲ್ವಾ, ಯಾವತ್ತಿದ್ರು ನಮ್ಮನೆ ನಾವಾಗ ನಮ್ಗೆ ಅಭ್ಯಂತರನೇ ಇಲ್ಲ. ಅದೆಲ್ಲ ಯೋಚನೆ ಮಾಡಿ ಖಂಡಿತ ಬರ್ತೀವಿ.